ರಸ್ತೆ, ಶಾಲೆ, ಕಾಲೇಜು, ಸಮುದಾಯ ಭವನ ನಿರ್ಮಿಸಿದರೆ ಅದನ್ನೇ ಸಂಪೂರ್ಣ ಅಭಿವೃದ್ಧಿ ಎಂದು ಕರೆಯಬಹುದೇ? ಕೈಗಾರಿಕೆಗಳಿಲ್ಲದೆ ಉದ್ಯೋಗ ಸೃಷ್ಟಿ ಸಾಧ್ಯವೇ? ಇವತ್ತಿನ ವಾಸ್ತವ್ಯವೇನೆಂದರೆ, ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಲತಾಯಿ ಧೋರಣೆ ನಡೆಯುತ್ತಿದೆ. ಕೈಗಾರಿಕೆಗಳನ್ನು ತರಲು ಅಗತ್ಯವಿರುವ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಾಗಿದೆ. ಒಟ್ಟಾರೆ ಹೇಳಬೇಕಾದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯತ್ತ ಗಂಭೀರ ನಿರ್ಲಕ್ಷ್ಯ ಕಾಣಿಸುತ್ತದೆ. ಸ್ನೇಹಿತರೆ, ಜನ ಹೇಳುವ ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ 371 ಇದೆ, ಆದರೆ ಅದು ಕೇವಲ ಗೆಜೆಟ್ನಲ್ಲೇ ಸೀಮಿತ. ಕಲ್ಯಾಣ ಅನ್ನೋ ಪದ ಇದೆ, ಆದರೆ ಅದು ಉತ್ಸವದ ದಿನಕ್ಕಷ್ಟೇ ಸೀಮಿತ. ಕಾಗದದಲ್ಲಿ ಹಕ್ಕುಗಳಿವೆ, ಭಾಷಣದಲ್ಲಿ ಭರವಸೆಗಳಿವೆ, ಆದರೆ ನೆಲಮಟ್ಟದಲ್ಲಿ ಇನ್ನೂ ನಿರುದ್ಯೋಗ, ವಲಸೆ, ಹಿಂದುಳಿಕೆ. 371 ಜಾರಿಯಾಗಿದೆ ಅಂತ ಹೇಳ್ತಾರೆ, ಆದರೆ ಕಲ್ಯಾಣ ಕರ್ನಾಟಕ ಇನ್ನೂ ಅಭಿವೃದ್ಧಿಗಾಗಿ ಕಾಯ್ತಾ ಇದೆ. ಉತ್ತರ ಕರ್ನಾಟಕ ಎಂದರೆ ಕೇವಲ ಹಿಂದುಳಿದ ಪ್ರದೇಶವಲ್ಲ, ಇದು ಶ್ರಮಜೀವಿಗಳ ನೆಲ, ಕೌಶಲ್ಯವಂತರ ನೆಲ.